ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪಶ್ಚಿಮ ಬಂಗಾಳದ ಚುನಾವಣೆ ಅಂದ್ರೆ ಅದು ಇಡೀ ದೇಶದ ಗಮನ ಸೆಳೆಯುವ ಹೈ ವೋಲ್ಟೇಜ್ ಕಣ. 294 ವಿಧಾನಸಭಾ ಸ್ಥಾನಗಳಿರುವಂತಹ ಈ ದೊಡ್ಡ ರಾಜ್ಯದಲ್ಲಿ ಅಧಿಕಾರ ಹಿಡಿಯಲು 148 ಸ್ಥಾನಗಳನ್ನ ಗೆಲ್ಲಲೇಬೇಕು. 2026ರ ಈ ಎಕ್ಸಿಟ್ ಪೋಲ್ಗಳು ಬಂಗಾಳದ ರಾಜಕೀಯದ ಬಗ್ಗೆ ಏನ್ ಹೇಳುತ್ತೆ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿಗೆ 150ರಿಂದ 175 ಸ್ಥಾನಗಳನ್ನ ಗೆದ್ದು ಅಸ್ಸಾಂನಲ್ಲಿ ದೀದಿ ಆಡಳಿತವನ್ನ ಕೊನೆಗೊಳಿಸುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಟಿಎಂಸಿ ಹಾಗೂ ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಏರ್ಪಡುವಂತ ಸಾಧ್ಯತೆ ಇದೆ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇದೆ. ಕಾಂಗ್ರೆಸ್ 24ರಿಂದ 40 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆಗಳು ಭವಿಷ್ಯ ನುಡಿದಿದೆ. ವೀಕ್ಷಕರೇ, ಬಂಗಾಳದ ವಿಚಾರದಲ್ಲಿ ಸಮೀಕ್ಷೆಗಳು ಇಬ್ಬಾಗವಾಗಿವೆ. ಕೆಲವು ಸಂಸ್ಥೆಗಳು ಬಿಜೆಪಿಗೆ ಮೊದಲ ಬಾರಿಗೆ ಬಂಗಾಳದ ಗದ್ದುಗೆ ಸಿಗಲಿದೆ ಅಂದ್ರೆ, ಇನ್ನು ಕೆಲವು ಮಮತಾ ಬ್ಯಾನರ್ಜಿ ಅವರ ಜನಪ್ರಿಯತೆ ಇನ್ನೂ ಕುಗ್ಗಿಲ್ಲ ಎನ್ನುತ್ತಿವೆ. ಬಂಗಾಳದಲ್ಲಿ ಮಹಿಳಾ ಭದ್ರತೆಯ ವಿಚಾರ ಬಿಜೆಪಿಗೆ ಪ್ಲಸ್ ಆದ್ರೆ, ಟಿಎಂಸಿಯ ಲಕ್ಷ್ಮೀರ್ ಭಂಡಾರ್ ಯೋಜನೆ ದೀದಿಗೆ ಶ್ರೀರಕ್ಷೆಯಾಗಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಟಫ್ ಫೈಟ್ ಇರುವಂತಹ ಬಂಗಾಳದಲ್ಲಿ ಮತದಾರರು ಯಾರ ಕೈ ಹಿಡಿಯುತ್ತಾರೆ ಎಂಬುದು ಸದ್ಯದ ಕುತೂಹಲ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.